ನಮಸ್ಕಾರ ರೈತ ಮಿತ್ರರೇ, ಇಂಡಿಯನ್ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಸ್ವಾಗತ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಫುಲ್ ಗೋಬಿ ಫ್ಲವರ್ ಅಂತ ಹೇಳ್ತಾರೆ, ಕಾಲಿಫ್ಲವರ್ ಅಂತ ಕೂಡ ಹೇಳ್ತಾರೆ. ಇದು ಹೂಕೋಸ್, ಕನ್ನಡದಲ್ಲಿ ಹೂಕೋಸ್ ಅಂತ ಹೇಳ್ತಾರೆ. ಈ ಪ್ಲಾಟ್ ಬಂದ್ಬಿಟ್ಟು ರಾಣೆಬೆನ್ನೂರಿಗೆ ಹೋಗ್ಬೇಕಾದ್ರೆ ಖೋಡ ಅನ್ನೋ ಒಂದು ಊರಲ್ಲಿ ರೋಡ್ ಸೈಡಲ್ಲಿ ನಾನು ಈ ಪ್ಲಾಟ್ ನೋಡಿದೆ. ತುಂಬ ಚೆನ್ನಾಗಿ ಕಾಣ್ತು. ಅಲ್ಲಿ ಹೋಗಿ ರೈತರನ್ನ ಮಾತಾಡ್ಸೋಣ, ಯಾವ ರೀತಿ ಬೆಳೆದಿದ್ದಾರೆ, ಏನು ಯಾವ ರೀತಿ ಇದ್ರ ನಿರ್ವಹಣೆ ಮಾಡಿದ್ದಾರೆ, ಸಸಿಗಳು ಎಷ್ಟಾಗಿದೆ ಏನು ಅಂತ ಕೇಳಬೇಕು ಅಂತ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ಆ ಟೈಮಲ್ಲಿ ನಾನೇ ಇದ್ರದ್ದು ಒಂದು ವಿಡಿಯೋ ಮಾಡ್ಕೊಂಡು ಬಂದೆ. ನೀವು ನೋಡ್ಬೋದು, ಈ ಫುಲ್ ಗೋಬಿ ಫ್ಲವರ್ ತುಂಬ ಚೆನ್ನಾಗಿ ಬೆಳೆದಿತ್ತು. ತೋಟ ನೋಡ್ಲಿಕ್ಕೆ ಭಾರಿ ಖುಷಿ ಅನ್ನಿಸ್ತು. ನೋಡಿದೆ, ವಿಡಿಯೋ ಕೂಡ ಮಾಡಿದೆ. ಇನ್ನೂ ಫ್ಲವರ್ ಬಂದಿಲ್ಲ ಪ್ಲಾಟಲ್ಲಿ, ಯಾವುದೇ ಗಿಡದಲ್ಲೂ ಫ್ಲವರ್ ಬಂದಿರಲಿಲ್ಲ. ಅವ್ರು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಸಾಲು, ನೀರು ವ್ಯವಸ್ಥೆ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ 1 ಎಕರೆ ಜಾಗದಲ್ಲಿ ಬೆಳೆದಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ 1 ಎಕರೆ ಜಾಗದಲ್ಲಿ ಇತ್ತು. ತುಂಬ ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಅದನ್ನ ನಿರ್ವಹಣೆ ಮಾಡಿದ್ದಾರೆ. ಮಾತ್ರ ಮುಂದಿನ ದಿನಗಳೆಲ್ಲ ರೈತರು ಏನಾದರೂ ಸಿಕ್ಕರೆ ಫ್ಲವರ್ ಬರೋ ಅಷ್ಟೊತ್ತಿಗೆ ಇದ್ರದ್ದು ಇನ್ನೊಂದು ವಿಡಿಯೋ ನಾನು ಮಾಡಾಕ್ತೀನಿ. ನೋಡಿ, ಯಾವುದೇ ಥರದ ಕಾಯಿಲೆ, ರೋಗ, ಫಂಗಸ್, ಹುಳುಗಳ ಬಾಧೆ ಏನು ಕೂಡ ಇದರಲ್ಲಿ ಇರಲಿಲ್ಲ. ನಾನು ನೋಡಿದಾಗ ತುಂಬ ನೀಟಾಗಿ ಬಂದಿತ್ತು. ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ತೋಟನ. ಕಂಪ್ಲೀಟ್ 1 ಎಕರೆದಲ್ಲಿ ಬೆಳೆದಿದ್ದಾರೆ. ಫ್ಲವರಿಗೆ ಒಳ್ಳೆ ರೇಟ್ ಇರುತ್ತೆ. ಈ ಟೈಮಲ್ಲಿ ಬೆಳೆದ್ರೆ ಇದಕ್ಕೆ ತುಂಬ ಒಳ್ಳೆ ರೇಟ್ ಸಿಗುತ್ತೆ. ನೆಲದ ನಿರ್ವಹಣೆ ಆಗಿರ್ಬೋದು, ಸಸಿಗಳ ಕಳೆ ನಿರ್ವಹಣೆ ಎಲ್ಲ ತುಂಬ ಕಂಟ್ರೋಲ್ ಮಾಡಿದ್ದಾರೆ. ನೀರಿನ ಕೂಡ ಅಷ್ಟೇ ಹೈ ನೀರಿನ ಪದ್ಧತಿನ ಅಳವಡಿಸ್ಕೊಂಡಿದ್ದಾರೆ. ಹೈ ನೀರು ಪದ್ಧತಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಇದು ಪೂರ್ತಿ ಬೋರ್ವೆಲ್ಲಿಂದನೇ ನೀರು ಸಪ್ಲೈ. ಈಗ ಮಳೆಗಾಲ ಅಲ್ಲಿ ಚಾನಲ್ ಕೂಡ ಇದೆ, ಆದರೆ ಚಾನಲ್ಲಿ ನೀರು ಇವರಿಗೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಅವರು ಬೋರನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬ ನೀಟಾಗಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಹೇಳಿ. ಈ ಸಸಿಗಳು ರಾಣೆಬೆನ್ನೂರು ಹೋಗೋ ರೂಟಲ್ಲಿ ಖೋಡದಿಂದ 3 ಕಿಲೋಮೀಟರ್ ದೂರದ ನರ್ಸರಿಗಳಿಂದ ತಗೊಂಡು ಬಂದಿದ್ದಾರೆ ಅಂತ ಹೇಳಿದರು. ಯಾಕೆಂದರೆ ನಾವು ಬರೋ ದಾರಿಯಲ್ಲಿರೋ ನರ್ಸರಿ ಅವರೇ ಹೇಳಿದ್ದು, ನಾವೇ ಕೊಟ್ಟಿರೋದು ಫ್ಲವರು ಮತ್ತು ಹಸಿಮೆಣಸು, ಬೀನ್ಸು ಎಲ್ಲ ಅವರೇ ಕೊಟ್ಟಿದ್ದು ಅಂತ ಹೇಳಿದರು. ಇಲ್ಲಿ ನಾವು ಬಂದಿರೋ ಪ್ಲಾಟಲ್ಲಿ ಫ್ಲವರಿನ ಜೊತೆಗೇನೆ ಫ್ರಂಟ್ ಆಫ್ ಇದರ ಅಪೋಸಿಟ್ ಸೈಡಲ್ಲಿ ಬೀನ್ಸ್ ಬೆಳೆ ಕೂಡ ಬೆಳೆದಿದ್ದಾರೆ. ಅದರದ್ದು ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆಲ್ಲ ಡೀಟೇಲ್ಸನ್ನು ಕಂಪ್ಲೀಟಾಗಿ ಕೊಡ್ತೀನಿ. ಹಾಗೆ ಈ ಪಕ್ಕದ ಜಮೀನು ನೋಡಿ, ಇದು ಕೂಡ ಅಷ್ಟೇ 1 ರಿಂದ 2 ಎಕರೆ ಜಮೀನನ್ನು ನೆಲವನ್ನು ಹದವಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಯಾತಕ್ಕೆ ಅಂತಂದರೆ ಮತ್ತೆ ಫ್ಲವರನ್ನು ಹಾಕಲಿಕ್ಕೆ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಯಾಕೆಂದರೆ ಎಲ್ಲ ಥರದ ವ್ಯವಸ್ಥೆ ಬೆಡ್ ಮಾಡಿರೋದು ನೋಡಿದ್ರೆ ಇದೇ ಫ್ಲವರ್ನ ಹಾಕ್ಲಿಕ್ಕೆ ಮಾಡಿದ್ದಾರೆ ಅನ್ನಿಸ್ತು. ಮೋಸ್ಟ್ಲಿ ಇದು ಫ್ಲವರ್ ಬರೋ ಅಷ್ಟೊತ್ತಿಗೆ ಆ ಕಡೆನೂ ಅವ್ರು ಹಾಕ್ತಾರೆ ಅನ್ಸುತ್ತೆ. ಇದ್ರ ಅಪೋಸಿಟಲ್ಲೇ ಬೀನ್ಸ್ ಕೂಡ ಹಾಕಿದ್ದಾರೆ ಇದೇ ರೈತರೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಗಿಡದಿಂದ ಗಿಡಕ್ಕೆ 2 ಅಡಿ ಇದೆ, ಸಾಲಿಂದ ಸಾಲಿಗೆ 2 ಅಡಿ, ಗಿಡದಿಂದ ಗಿಡಕ್ಕೆ 1 ಅಡಿ ಸಸಿಗಳನ್ನು ನೆಟ್ಟಿದ್ದಾರೆ. ಇದು ₹1 ಒಂದು ಸಸಿ ಅಂತ ಸಿಗುತ್ತೆ. ಕೆಲವೊಂದೊಂದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಇರುತ್ತೆ, ಕಡಿಮೆ ಇರುತ್ತೆ. ಆಲ್ಮೋಸ್ಟ್ ₹1 ಇದಂತೆಯೇ ಒಂದು ನರ್ಸರಿಯಿಂದ ಅವರಿಗೆ ಸಸಿಗಳು ಸಿಗ್ತವೆ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ. ನೀವು ಕೂಡ ಇದನ್ನ ಬೆಳಿಬೇಕು ಅಂತಿದ್ರೆ, ಯಾರಾದರೂ ರೈತರು ಇದನ್ನು ಯಾವ ರೀತಿ ಬೆಳಿಬೇಕು, ಹೇಗೆ ನಿರ್ವಹಣೆ, ಸಸಿಗಳು ಎಷ್ಟು ಬೇಕು, ಇದಕ್ಕೆ ಯಾವ್ಯಾವ ರೀತಿ ಗೊಬ್ಬರಗಳನ್ನು ಹಾಕ್ತಾರೆ, ಇದು ಹಚ್ಚ ಸಾಲಿನ ಅಂತರ, ಎಕರೆಗೆ ಎಷ್ಟು ಸಸಿ ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನೂ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಯಾರು ಕೂಡ ಬೆಳಿಬೋದು, ಯಾವುದೇ ರೈತರಿಗೆ ಇಂಟ್ರೆಸ್ಟ್ ಇದ್ರೆ ಇದನ್ನು ಬೆಳಿಬೋದು. ಹಾಗೆ ಈ ನರ್ಸರಿ ಎಲ್ಲಿ ಸಿಗುತ್ತೆ, ಸಸಿಗಳು ಹೇಗೆ ಅನ್ನೋದು ಅವರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಅವ್ರ ನರ್ಸರಿ ವಿಡಿಯೋ ಹಾಕಬೇಕಾದ್ರೆ ಅವ್ರ ಕಂಪ್ಲೀಟ್ ಫೋನ್ ನಂಬರು ಮತ್ತು ಅವ್ರ ಅಡ್ರೆಸ್ ಕೂಡ ಕೊಡ್ತೀನಿ. ನೀವು ಅವ್ರ ಹತ್ರ ಮಾತಾಡಿ ನೀವು ತರಿಸ್ಕೋಬೋದು. ಅವ್ರು ಆಲ್ಮೋಸ್ಟು ಹಾವೇರಿ ಜಿಲ್ಲೆ
ಸುತ್ತಮುತ್ತ ಎಲ್ಲೇ ಇದ್ರೂ ಕಳಿಸ್ಕೊಡ್ತಾರಂತೆ. ರಾಣೆಬೆನ್ನೂರು ತಾಲೂಕು ಅಥವಾ ಹಾವೇರಿ ಜಿಲ್ಲೆ ಯಾವುದೇ ಸುತ್ತಮುತ್ತ ಯಾವುದೇ ಗ್ರಾಮ ಇದ್ರೂ ಕೂಡ ಅವರು ಸಸಿಗಳನ್ನು ಅಲ್ಲಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ನಾನು ಹೇಳದ್ನಲ್ಲ, ನೀರಿನ ನಿರ್ವಹಣೆ ಈ ರೀತಿ ಇದೆ. ಪೈಪ್ ಲೈನಿಗೆ ನೆಲ್ಲಿ ರೀತಿಯಲ್ಲಿ ಅಳವಡಿಸಿಕೊಂಡು ಈ ಆನ್ ಮಾಡಿದಾಗ ಕಂಪ್ಲೀಟ್ 2 ಸಸಿಗಳ ಮಧ್ಯದಲ್ಲಿ ನೀರು ಕಂಪ್ಲೀಟ್ ಈ ಕಡೆ ತುದಿಯಿಂದ ಆ ಕಡೆ ತುದಿವರೆಗೂ ಪಾಸ್ ಆಗುತ್ತೆ. ಇದರಿಂದ ಇಡೀ ಪ್ಲಾಟಿಗೆ ನೀರು ಸರಿಸಮಾನವಾಗಿ ಹೋಗ್ತಾ ಇದೆ. ಗಿಡಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಹಾಯಿ ನೀರು ಪದ್ಧತಿ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲಿ ಯಾವುದೇ ಡ್ರಿಪ್ ಆಗಲಿ ಜೆಟ್ ಆಗಲಿ ಯಾವುದನ್ನು ಅಳವಡಿಸಿಲ್ಲ ಅವರು. ಹಾಯಿ ನೀರು ಪದ್ಧತಿನ ಅಳವಡಿಸಿದ್ದಾರೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಎಲ್ಲ ಥರದ ಮಾಹಿತಿನ ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮಸ್ಕಾರ.